ಇರುವೆ ಮತ್ತು ಮಿಡತೆ, ದಿ ಎಂಟ್ ಅಂಡ್ ದ ಗ್ರಾಸ್ ಶಾಪರ್. ಬೇಸಿಗೆಯ ಒಂದು ದಿನ ಒಂದು ಮಿಡತೆ ಹೊಲದಲ್ಲಿ ಕುಣಿಯುತ್ತಾ ಹಾಡುತ್ತಾ ಮಜಾ ಮಾಡುತ್ತಿತ್ತು. ಅದೇ ದಾರಿಯಲ್ಲಿ ಒಂದು ಇರುವೆ ತನ್ನ ಗೂಡಿಗಾಗಿ ಜೋಳದ ಕಾಳನ್ನು ತುಂಬಾ ಕಷ್ಟಪಟ್ಟು ಹೊತ್ತುಕೊಂಡು ಹೋಗುತ್ತಿತ್ತು. ಇದನ್ನು ನೋಡಿದ ಮಿಡತೆ, ಯಾಕೆ ಹೀಗೆ ಕಷ್ಟಪಡುತ್ತೀಯಾ? ಬಾ, ನನ್ನ ಜೊತೆ ಹರಟೆ ಹೊಡೆದು ಮಜಾ ಮಾಡು ಎಂದು ಕರೆಯಿತು. ಅದಕ್ಕೆ ಇರುವೆ, ನಾನು ಚಳಿಗಾಲಕ್ಕಾಗಿ ಆಹಾರವನ್ನು ಸಂಗ್ರಹಿಸಿಡುತ್ತಿದ್ದೇನೆ, ನೀನು ಕೂಡ ಹಾಗೆಯೇ ಮಾಡು ಎಂದು ಸಲಹೆ ನೀಡಿತು. ಆದರೆ ಮಿಡತೆ, ಈಗಲೇ ಚಳಿಗಾಲದ ಬಗ್ಗೆ ಯಾಕೆ ಚಿಂತೆ? ನಮ್ಮ ಹತ್ತಿರ ಈಗ ಸಾಕಷ್ಟು ಆಹಾರವಿದೆಯಲ್ಲ ಎಂದು ನಿರ್ಲಕ್ಷಿಸಿ ಮತ್ತೆ ಹಾಡಲು ಶುರು ಮಾಡಿತು. ಆದರೆ ಚಳಿಗಾಲ ಬಂದಾಗ ಮಿಡತೆಗೆ ತಿನ್ನಲು ಏನೂ ಸಿಗಲಿಲ್ಲ. ಅದು ಹಸಿವು ಮತ್ತು ಚಳಿಯಿಂದ ನರಳಿತು. ಮತ್ತೊಂದೆಡೆ ಇರುವೆ ಬೇಸಿಗೆಯಲ್ಲಿ ಕಷ್ಟಪಟ್ಟು ಸಂಗ್ರಹಿಸಿದ ಆಹಾರವನ್ನು ತಿನ್ನುತ್ತಾ ನೆಮ್ಮದಿಯಿಂದ ಇತ್ತು. ಈ ಕಥೆಯ ನೀತಿ: ಕಷ್ಟಕಾಲಕ್ಕಾಗಿ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ. ಇಂದು ಶ್ರಮವಹಿಸಿದರೆ ಮಾತ್ರ ನಾಳೆ ಸುಖವಾಗಿರಲು ಸಾಧ್ಯ.